ಮೊದಲ ಪಾಯಿಂಟ್ಸ್ ಹುಡುಕಾಟದಲ್ಲಿರ್ತಾರೆ 5 ಟೈಮ್ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್. ಅವರ ಮನೆಯಂಗಳದಲ್ಲಿ ಹೋಸ್ಟ್ ಮಾಡ್ತಾ ಇರೋದು ಯಾರನ್ನ? ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ. KL ರಾಹುಲ್ಗೆ ತುಂಬಾ ಇಷ್ಟವಾದಂತ ಆಪೋನೆಂಟ್ಸ್ ಯಾರಪ್ಪ ಅಂತ ಅಂದ್ರೆ ಅದು ಚೆನ್ನೈ ಸೂಪರ್ ಕಿಂಗ್ಸ್. ಅವರು 1 ರನ್ನಿಂದ ಸೋತ್ ಬರ್ತಾ ಇದ್ದಾರೆ. ಗೆಲ್ಲೋ ಮ್ಯಾಚ್ ನ ಕೈಯಲ್ಲಿದ್ದಂತ, ಇನ್ಫ್ಯಾಕ್ಟ್ ಬಾಯಲ್ಲಿದ್ದಂತ ಮ್ಯಾಚ್ ನ ಉಗಿದು ಬರ್ತಾ ಇದ್ದಾರೆ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ GT ಅವ್ರು ಸೋತಿದ್ದು. ಇನ್ನೊಂದ್ ಕಡೆ ಆಡಿರುವಂತ 3 ಪಂದ್ಯದಲ್ಲಿ 3 ಸಹ ಕಾಂಪ್ರಹೆನ್ಸಿವ್ ಆಗಿ ಸೋತಿರುವಂತ ತಂಡ ಅಂತ ಅಂದ್ರೆ ಅದು ಚೆನ್ನೈ. 100% ಆ ಒಂದು ಹೋಮ್ ಅಡ್ವಾಂಟೇಜ್ ಆಗ್ಲಿ, ನಮ್ಮ ಹಿಸ್ಟ್ರಿ ಆಗ್ಲಿ, ಲೆಗೆಸಿ ಯಾವ ತರ ಇದೆ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಕ್ ಆಗ್ತಾ ಇಲ್ಲ. ಯಾರೋ ನೆನ್ನೆ ಡಿಸ್ಕಷನ್ ಮಾಡ್ತಾ ಇದ್ದಾಗ 5 ಟೈಟಲ್ ಗೆದ್ದು ಅಷ್ಟಲ್ಲಿ ಫೈನಲ್ಸ್ ಪ್ಲೇ ಆಫ್ಸ್ ಹೋದಾಗ ಕೋಚ್ ಸಪೋರ್ಟ್ ಸ್ಟಾಫ್ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಇತ್ತೀಚೆಗೆ ಕಡೆ 2 ವರ್ಷದಲ್ಲಿ ಚೆನ್ನಾಗಿ ಮಾಡದೇ ಇದ್ದಾಗ ಏನಕ್ಕೆ ಕೋಚ್ ಬಗ್ಗೆ ಇಷ್ಟೊಂದು ಮಾತು ಬಂದಿದೆ ಅಂತ ಅಂದ್ರೆ, ಗೆದ್ದಾಗ ನೀವು ಅಷ್ಟಲ್ಲಿ ಪ್ಲೇ ಆಫ್ಸ್ ಹೋದಾಗ ಒಂದೇ ಮನುಷ್ಯನ ಕಾರಣ ಅದಕ್ಕೆ MS ಧೋನಿ ಅವ್ರು ಕ್ರೆಡಿಟ್ ಕೊಟ್ರ? ಆ ತರಾನೇ ಮಾತುಕತೆ ಬರ್ತಾ ಇರೋದು. ಸೋಲು ಅಂತ ಬಂದಾಗಲೇ ಬೆರಳುಗಳು ಎಲ್ಲಾ ಕಡೆ ಪಾಯಿಂಟ್ ಆಗೋದು. ಹನಿಮೂನ್ ಪೀರಿಯಡ್ 10, 12, 13, 14, 15, 16 ವರ್ಷ ಆಗೋಯ್ತು. ಇವಾಗ ಸೋಲು ಅಂತ ಬಂದಾಗ ಆ ಕಹಿಗಳೆಲ್ಲ ಇವಾಗ್ಲೇ ಉಟ್ಕೊಳ್ಳೋದು. ಇದೇ ಬೇವೇನಪ್ಪ, ಇದೇ ಬೆಲ್ಲಾನೇನಪ್ಪ ಅಂತ ಗೊತ್ತಾಗೋದು. ಸೊ ಟೀಮ್ ಎಷ್ಟು ಬೇಗ ಒಟ್ಟುಗೂಡತ್ತೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು ಲಾಸ್ಟ್ ಮ್ಯಾಚ್ CSK ಸೋತಾಗ RCB ಮೇಲೆ. ಡಿಸೋರಿಯೆಂಟೆಡ್ ಸ್ಕ್ವಾಡ್ ಆಗಿ ಕಾಣಿಸ್ತಾ ಇದೆ. ಸಂಜು ಸ್ಯಾಮ್ಸನ್ ಈ ಟೀಮ್ಗೆ ಅಷ್ಟು ಇಷ್ಟಪಟ್ಟು ಬಂದು ನಾನು ಧೋನಿ ಜೊತೆಗೆ ಆಡ್ಬೇಕು ಅಂತ ಸ್ಟೇಟ್ಮೆಂಟ್ ಮಾಡಿದವರು ಈ ಟೀಮಲ್ಲಿ ಕಳೆದೋಗಿದಾರ. ಒಂಟಿ ಸಲ್ಗಂತರ ಹಿಂದೆ ನಿಂತು ಬಾಲ್ ಹಿಡಿದು ನನ್ ಕೆಲಸ ಆಯ್ತಪ್ಪ 2, 3, 4 ಹೊಡಿತಾ ಇದ್ದೀನಿ ಅಂತ. ಋತುರಾಜ್ ಗಾಯಕ್ವಾಡ್ ಅವ್ರ ಬ್ಯಾಟಿಂದ ರನ್ ಬರ್ತಾ ಇಲ್ಲ. ಆಯುಷ್ ಮಾತ್ರ ಪ್ರೆಷರ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಕಂಪ್ಯಾರಿಸನ್ಗಳು ಸ್ವಲ್ಪ ಶುರು ಆಗತ್ತೆ. ಇವ್ರು ಇದೇ ಆಯುಷ್ ಮಾತ್ರ ಅಂಡರ್ 19 ಕ್ಯಾಪ್ಟನ್ ಆಗಿದ್ರು ಸೂರ್ಯವಂಶಿಗೆ. ಅವ್ರು ನೋಡಿದ್ರೆ ಬ್ಯಾಟ್ ಇಂದ ಬಾಣ ಸುರ ಹೊಡಿತಾ ಇದಾರೆ ಆಚೆ. ಇವ್ರು ಬಂದು ಬಾಣಕ್ಕೆ ಟ್ರೈ ಮಾಡ್ತಾ ಇದಾರೆ, ಮಿಡ್ ಆಫ್ ಅಲ್ಲಿ ಔಟ್ ಆಗ್ತಾ ಇದಾರೆ. ಎಬಿಲಿಟಿ, ಪ್ರತಿಭೆ, ಟ್ಯಾಲೆಂಟ್ ಬಗ್ಗೆ ಮಾತಾಡೋರು ಒಂದ್ ಕಡೆ, ಬಟ್ ಎಕ್ಸಿಕ್ಯೂಷನ್, ಡೆಲಿವರಿ ಅಂತ ಬಂದಾಗ ಅಂಕೆಗಳು ಬಹಳ ಮುಖ್ಯ ಆಗತ್ತೆ.